ಹಾಯ್ ಫ್ರೆಂಡ್ಸ್, ನಾವೀಗ ಹೋಮ್ ಮೇಡ್ ವೈಟ್ ಸಾಸ್ ಪಾಸ್ತಾನ ಮಾಡೋಣ. ಸೊ ಒಂದು ಪಾತ್ರೆಯಲ್ಲಿ ನೀರು, ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಪಾಸ್ತಾಗಳನ್ನ ಹಾಕಿ 7ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಪಾಸ್ತಾಗಳು ಮುರಿದಾಗ ಮೆತ್ತಗಿರುತ್ತೆ, ಅದು ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ಪಾಸ್ತಾಗಳನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದರ ನೀರೆಲ್ಲ ಹೋಗೋದಾದ್ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನ ಮೇಲೆ ಕೆಳಗೆ ಎತ್ತಾಡಿಸಿಟ್ಕೋಬೇಕು. ಆಮೇಲೆ ಒಂದು ಬಾಂಡಿಗೆ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಕಾರ್ನು, ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಬ್ರೋಕ್ಲಿ, ಆಮೇಲೆ ಆಲಿವ್ಸು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ತರಕಾರಿಗಳಿಗೆ ಅರ್ಧಂಬರ್ಧ ಹುರಿದಿರಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಹಾಕಿ ಲೈಟಾಗಿ ಹುರಿದಿಟ್ಕೋಬೇಕು. ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಬೆಣ್ಣೆ, ಆಮೇಲೆ 2 ಚಮಚ ಕಾರ್ನ್ಫ್ಲೋರು ಹಾಕಿ ಸ್ವಲ್ಪ 2 ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಚೀಸ್ ಹಾಕಿ ಮಿಕ್ಸ್ ಮಾಡಬೇಕು. ಅದು ಕ್ರೀಮಿ ಸ್ಟ್ರಕ್ಚರ್ ಆಗಿರಬೇಕು. ಅದಾದಮೇಲೆ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಹೊರಂಗೆನೋ ಹಾಕಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಹುರಿದಿಟ್ಕೊಂಡಿರೋವಂಥ ತರಕಾರಿಗಳು ಹಾಗೆ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾವು ಆಮೇಲೆ ಉಪ್ಪು ಗಿಪ್ಪೆಲ್ಲ ನೋಡಿಕೊಂಡು, ರುಚಿಗೆ ಎಲ್ಲ ನೋಡಿಕೊಂಡು ಬಿಸಿ ಬಿಸಿ ಹಾಟ್ ಸಾಸ್ ಪಾಸ್ತಾ ಸರ್ವ್ ಮಾಡೋಕ್ಕೆ ರೆಡಿ ಇದೆ.